ನಾವು ಆಗ್ಲಾರದೆ ಇರೋದ್ರ ಬಗ್ಗೆ ತುಂಬಾ ಚಿಂತೆ ಮಾಡ್ತೀವಿ. ಆಗತ್ತೆ ಅಂತ ಧೈರ್ಯ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನೋಡಿ ವ್ಯತ್ಯಾಸ ನೋಡಿ, ಸಾಧಕರಿಗೂ ಸಾಧಕರಲ್ಲದವ್ರಿಗೂ ಒಂದೇ ವ್ಯತ್ಯಾಸ ಅಂದ್ರೆ, ಸಾಧಕರು ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ಟು ತಪ್ಪಾದ್ರೂ ಅಡ್ಡಿಲ್ಲ ಸರಿ ಮಾಡೋಣ ಅಂತ ಹೋದ್ರು. ಯಾರು ಹಿಂದೆ ಉಳ್ಕೊಂಡ್ರು ಅವ್ರು ಪ್ರಯತ್ನ ಮಾಡ್ಲಿಲ್ಲ. ನಾನು IIM ಕಲ್ಕತ್ತಾದಲ್ಲಿ ಪಾಠ ಮಾಡುವಾಗ ಒಂದು ವಿಷಯ ಬಂತು. ಹುಡುಗ ಬಂದು ಕೇಳ್ದ ನನಗೆ, ಸರ್ ನಮ್ಗೆ ಅವಕಾಶಗಳೇ ಸಿಕ್ಕೋಲ್ಲ ಸರ್, ದೊಡ್ಡ ದೊಡ್ಡವ್ರು ತಗೊಂಡ್ಬಿಡ್ತಾರೆ ನಮ್ಗೇನು ಸಿಗಲ್ಲ ಅಂತ. ಅದೇ ಶಟಪ್ ಅಂತ ಹೇಳಿ ಮಾತಾಡ್ಬೇಡ ಹುಚ್ಚರಂಗೆ, ಅವಕಾಶಗಳನ್ನ ಯಾರು ಎತ್ತಿ ತಟ್ಟೆಯಲ್ಲಿ ಕೊಡಲ್ಲ, ನಿಮಗೆ ತಗೊಳ್ಳಿ ಅವಕಾಶ ತಗೊಳ್ಳಿ ಅಂತ. ನಾ ಕೇಳಿದೆ, ಅತ್ಯಂತ ಬಡಬನತನದಲ್ಲಿ ಬೆಳೆದಂತ ಮನಮೋಹನ್ ಸಿಂಗ್ ಅವ್ರು ಯಾರು ಅವಕಾಶ ಕೊಟ್ಟರು? KR ನಾರಾಯಣನ್ ಅರ್ಥ ಬಡತನದ ಬಂದಂತ ಮನುಷ್ಯ, ಯಾರು ಕೊಟ್ರು ಅವಕಾಶ? ಪ್ಲಾಟ್ಫಾರ್ಮ್ ಮೇಲೆ ಚಹಾ ಮಾರುವಂತ ಹುಡುಗ ಪ್ರಧಾನಮಂತ್ರಿ ಆಗೋದಾದ್ರೆ ಅವಕಾಶ ಯಾರು ಕೊಟ್ರು? ಸಾಮರ್ಥ್ಯದಿಂದ ಪ್ರಯತ್ನದಿಂದ ಪಟ್ಟಾಗ ಮಾತ್ರ ಅವಕಾಶಗಳು ಕಾಣುತ್ತವೆ, ಇದು ಕಾಣೋದೇ ಇಲ್ಲ. ಅಲ್ಲೇ ಇರುತ್ತೆ ಅವಕಾಶ, ತೆಗೆದು ನೋಡಲ್ಲ ನಾನು. ಆದ್ರಿಂದ ಅವಕಾಶ ಸಿಕ್ಕಿಲ್ಲ ಅನ್ನೋದು ನೆಪ, ಅದು ಪ್ರಯತ್ನ ಮಾಡ್ಲಿಲ್ಲ ಅನ್ನೋ ಸತ್ಯ. ಹಾಗೆ ಪ್ರಯತ್ನ ಮಾಡ್ಬೇಕಾಗತ್ತೆ. ನಾವು ದೊಡ್ಡವರು ಸಿಕ್ಕಾಗ ಹೋಗಿ ಕೇಳ್ಬೇಕು, ಮಾತಾಡ್ಬೇಕು. ಒಂದು ಮಾತು ಹೇಳ್ತೀನಿ, ದೊಡ್ಡವ್ರು ಸಿಕ್ಕಾಗ ಹುಚ್ಚು ಪ್ರಶ್ನೆ ಕೇಳ್ಬಾರ್ದು. ಸರ್ ಯಾವತ್ತು ಹುಟ್ಟಿದ್ರಿ ಸರ್ ನೀವು? ಸಿಗತ್ತೆ ರೆಕಾರ್ಡ್, ಅದೇನು ಕೇಳೋದು ಅವ್ರನ್ನ. ಕೇಳುವಾಗ ಶ್ರೀಗಂಧ ಇದ್ದ ಹಾಗೆ, ಶ್ರೀಗಂಧದ ವಾಸನೆ ಬರ್ಬೇಕಾದ್ರೆ ಅರಿಬೇಕದನ್ನ, ಊದುಬತ್ತಿ ವಾಸನೆ ಬರ್ಬೇಕಾದ್ರೆ ಸುಡ್ಬೇಕದನ್ನ, ಅಂದಾಗೆ ಬರುವಂತ. ಒಂದು ಸಣ್ಣ ಘಟನೆ ಹೇಳ್ತೀನಿ. ರತನ್ ಟಾಟಾ ಅವರು, ಅವ್ರದ್ದು ಶಾಲೆಗಳಿದ್ದಾವೆ, ಎಲ್ಲೆಲ್ಲಿ ಫ್ಯಾಕ್ಟರಿ ಅವ್ರು ಶಾಲೆ ಮಾಡಿದ್ದಾರೆ. ಒಂದ್ಸಲ 39 ಶಾಲೆ ಪ್ರಿನ್ಸಿಪಾಲ್ಗಳು ಟ್ರೈನಿಂಗ್ ಮಾಡು ಅಂತ ಹೇಳಿದ್ರು. ನಾನೊಬ್ಬನೇ ಹೋದೆ, 2 ದಿವಸ ನಾನೇ ಮಾಡಿದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 39 ಜನ ಪ್ರಿನ್ಸಿಪಾಲ್ರು. ನನ್ಗೆ ತುಂಬಾ ಸಲಿಗೆ ಇದೆ, ಮಾತ್ಕೊಂಡು ಹೋಗ್ತೀನಿ. ತುಂಬಾ ಹಚ್ಕೊಂಡ್ಬಿಡ್ತಾರೆ ಜನ ಎಲ್ಲ. 2ನೇ ದಿವಸ ಮುಗಿಯೊತ್ತಿಗೆ ಎಲ್ಲ ಬಂದು ನಮಸ್ಕಾರ ಮಾಡಿ, ಸರ್ ವಿ ಮಿಸ್ ಯು ಟುಮಾರೋ ಅಂತ ಹೇಳಿ ನಮಸ್ಕಾರ ಮಾಡೋಕೆ ಶುರು ಮಾಡಿದ್ರು. ಅಲ್ಲಿ ಅರವಿಂದ್ ಅಂತ ಒಬ್ರು HR ವೈಸ್ ಪ್ರೆಸಿಡೆಂಟ್ ಯಾರೋ ಇದ್ರು. ನಾನು ಕರ್ಕೊಂಡು ಹೋಗಕ್ಕೆ ಹೊರಟ್ವಿ. ನಾನು ಟಾಟಾ ಗೆಸ್ಟ್ ಹೌಸ್ ಅಲ್ಲಿ ಇರ್ತಾ ಇದ್ದೆ. ಹೊರದು 1 ನಿಮಿಷ ಇರಿ ಸರ್, ರತನ್ ಟಾಟಾ ಬಂದಿದ್ದಾರೆ ಇವತ್ತು, ಅವ್ರ ಅಜ್ಜನು ಒಂದು ಸ್ಟ್ಯಾಚ್ಯೂ ಅನ್ವೇಲ್ ಮಾಡ್ಬೇಕಾಗಿದೆ, ಒಂದು ಅನಾವರಣ ಮಾಡ್ಬೇಕಾಗಿದೆ, ಬಂದಿರ್ತಾರೆ, ನೋಡ್ತೀನಿ ಸಾಧ್ಯ ಆದ್ರೆ. ನಾನು ಅವ್ರೇನೋ ಕೆಲಸ ಇರುತ್ತಪ್ಪ ಅನ್ನೋರು, ಸಾಧ್ಯ ಆದ್ರೆ ನೋಡಿ ಬಿಟ್ಬಿಡಿ ಅಂತ ಹೇಳಿದೆ. ನಾನು ಹೊರಗಡೆ ಲಾನ್ಸ್ ಅಲ್ಲಿ ಕೂತಿದ್ದೆ. ಈತ ಒಳಗಡೆ ಹೋದ್ರು. 10 ನಿಮಿಷಕ್ಕೆ ಇಬ್ರು ಕೂಡ ಹೊರಗೆ ಬಂದ್ರು. ರತನ್ ಟಾಟಾನು ಹೊರಗೆ ಬಂದ್ರು. ಎತ್ತರದ ಮನುಷ್ಯ, ಲೈಟ್ ಬ್ಲೂ ಶರ್ಟು, ಟೈಟ್ ಡಾರ್ಕ್ ಬ್ಲೂ ಪ್ಯಾಂಟ್, ಟಕ್ಡ್ ಇನ್ ಸೈಡ್ ಬಂದ್ರು. ಬಿಗ್ ಮ್ಯಾನ್ ಬಂದು ಹಿಂಗೆ ಶೇಕ್ ಹ್ಯಾಂಡ್ ಮಾಡಿದ್ರು. ಥ್ಯಾಂಕ್ ಯು ಪ್ರೊಫೆಸರ್ ಫಾರ್ ಟ್ರೈನಿಂಗ್ ಮೈ ಪ್ರಿನ್ಸಿಪಲ್ಸ್ ಅಂದ್ರು. ಕೂತ್ಕೊಂಡು ಡು ಯು ಹ್ಯಾವ್ ಟೀ ಅಂದ್ರು. ನಾನು ಟೀ ಕಾಫಿ ಕುಡಿಯಲ್ಲ, ಗೆಟ್ ಮಿ ಜ್ಯೂಸ್ ಅಂದ್ರು. ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅದು ಜ್ಯೂಸ್ ತರಬೇಕಾದ್ರೆ. ಕೂತ್ಕೊಂಡಿದ್ವಿ. ಒಂದು ಪ್ರಶ್ನೆ ಕೇಳಿದ್ರು. ಅರವಿಂದ್ ಹೇಳ್ದ, ಟೀಚರ್ಸ್ ಎಲ್ಲ ಬಹಳ ಇಮೋಷನಲ್ ಆಗಿದ್ರು ಅಂತೆ ಕೊನೆಗೆ ಪ್ರಿನ್ಸಿಪಲ್ಸ್ ಎಲ್ಲಾನು. ಪ್ರೊಫೆಷನಲ್ ಟ್ರೈನಿಂಗ್ ಅಲ್ವಾ, ಇಮೋಷನಲ್ ಯಾಕೆ ಆಗ್ಬೇಕು ಅವರು? ನಾ ಇದೆ ಟೀಚಿಂಗ್ ಅಲ್ಲಿ ಇಮೋಷನಲ್ ಪ್ರಾಕ್ಟಿಕಲ್ ಬಹಳ ವ್ಯತ್ಯಾಸ ಇರೋಲ್ಲ. ನಾವು ಮಾತಾಡೋದು ಹೃದಯಕ್ಕೆ ಮಾತಾಡ್ತೀವಿ, ಜಾಸ್ತಿ ಬುದ್ಧಿಗೆ ಮಾತಾಡಲ್ಲ. ನನಗೊಂದು ನಂಬಿಕೆ ಇದೆ, ಯಾವುದು ಬುದ್ಧಿಗೆ ಮಾತ್ರ ಹೋಗುತ್ತೋ ಬೇಗ ಮರ್ತು ಹೋಗುತ್ತೆ, ಯಾವ್ದು ಹೃದಯಕ್ಕೆ ಹೋಗುತ್ತೋ ಬಹಳ ದಿವಸ ಉಳಿತದೆ. ನಾವು ಹೃದಯದ ಮೂಲಕ ಮಾತಾಡ್ತೀವಿ, ಆಗತ್ತೆ ಅಂತ. ತಕ್ಷಣ ಅರವಿಂದ್ ನೋಡಿದ್ರು. ಅರವಿಂದ್, ನಮ್ಮ ವೈಸ್ ಪ್ರೆಸಿಡೆಂಟ್ ಬಹಳ ಜನ ಬಹಳ ಇಂಪರ್ಸನಲ್ ಆಗ್ತಾ ಇದ್ದಾರೆ, ಅರೇಂಜ್ ಎ ಲೆಕ್ಚರ್ ಪ್ರೊಫೆಸರ್ ಅರೇಂಜ್ ಮಾಡುವ ಅಂತ ಹೇಳಿದ್ರು. ನಿಮ್ಗೇನಾದ್ರು ಕೇಳೋದಿದ್ಯಾ ಅಂತ ಕೇಳಿದ್ರು. ಏನ್ ಕೇಳಿ ಅವರಿಗೆ? ಐಕಾನ್, ಇಂಡಿಯನ್ ಇಂಡಸ್ಟ್ರಿ ಐಕಾನ್. ನಾನು ಕೇಳಿದೆ, ಸರ್ ಒಂದು ಪ್ರಶ್ನೆ ಕೇಳ್ತೀನಿ. ನೀವು 30 ವರ್ಷದಿಂದ ಟಾಟಾ ಕಂಪನಿ ಚೇರ್ಮನ್ ಆಗಿದ್ದೀರಿ. ಟಾಟಾ ಹೆಂಗ್ ಬೆಳೆದಿದೆ ಅನ್ನೋದು ನಮ್ಗೆ ಗೊತ್ತಿದೆ, ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ ಪೇಪರ್ಲಿ. ಆಗೆಷ್ಟಿತ್ತು, ಈಗೆಷ್ಟಾಯ್ತು ಬೆಳೆದದ್ದು ಅಂತೆಲ್ಲ ಗೊತ್ತಾಗುತ್ತೆ. ಅದು ನನಗೆ ಮುಖ್ಯ ಅಲ್ಲ. ಇನ್ ದಿ ಲಾಸ್ಟ್ 30 years ಹೌ ಹ್ಯಾಸ್ ರತನ್ ಟಾಟಾ ಗ್ರೋನ್ ಅಂತ ಕೇಳಿದ್ವಿ. ರತನ್ ಟಾಟಾ ಹೆಂಗ್ ಬೆಳೆದ್ರು? ನಕ್ಬಿಟ್ರು. ಗುಡ್ ಕ್ವಶನ್ ಅದು. ಒಂದು ಹೇಳ್ತೀನಿ ನೋಡಿ, ಅದು ದೊಡ್ಡವ್ರು ಹೆಂಗ್ ಉತ್ತರ ಕೊಡ್ತಾರೆ ನೋಡಿ. ನಾನು ಇಂಡಿಕಾ ಕಾರ್ ತಯಾರು ಮಾಡೋಕೆ ಶುರು ಮಾಡಿದಾಗ 1600 ಕೋಟಿ ಸಾಲ ತಗೊಂಡಿದ್ದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ, ಯಾವುದೋ ಕಂಪನಿಯಿಂದ. 6 ತಿಂಗಳು ನಿದ್ದೆ ಮಾಡ್ಲಿಲ್ಲ, ನಾನು ಒದ್ದಾಡ್ತಾ ಇದ್ದೆ. ಯಾಕಂದ್ರೆ ನಾವು ಸಣ್ಣ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದವರೇ ಅಲ್ಲ, ಬರೀ ಲಾರೀಸು ಹೆವಿ ವೆಹಿಕಲ್ಸ್ ಮಾಡೋರು. ಆಗತ್ತಾ ಇಲ್ಲ, ಇದು ವರ್ಕ್ ಆಗತ್ತಾ ಇಲ್ಲ, ಇಂಡಿಕಾ ಕಾರ್ ಕ್ಲಿಕ್ ಆಗತ್ತಾ ಇಲ್ಲ ಅಂತ ಮಾಡ್ತಿದ್ದೆ. ಆದ್ರೆ ಈಗ ಒಂದು 10 ವರ್ಷದ ಹಿಂದೆ ಟಾಟಾ ಇಂಡಿಕಾಮ್ ಮಾಡಿದಾಗ, ಟೆಲಿಕಾಂ ಸರ್ವಿಸಸ್ ಮಾಡಿದಾಗ 16,000 ಕೋಟಿ ತಗೊಂಡಿದ್ದೆ ಸಾಲ. ಐ ವಾಸ್ ನಾಟ್ ವರಿಡ್. ದಿಸ್ ಇಸ್ ರತನ್ ಟಾಟಾ ಹ್ಯಾಸ್ ಗ್ರೋನ್. ಇದು ಅನ್ಸುತ್ತೆ ನೋಡಿ, ಹೇಗೆ ಅದೇ ರತನ್ ಟಾಟಾ 30 ವರ್ಷದಿಂದ ಈಗ ಅವರೇ ಇದ್ದಾರೆ. ಆದ್ರೆ ಸಮಸ್ಯೆಗಳನ್ನು ಎದುರಿಸುವಂತ ಛಲ, ಆ ಧೈರ್ಯ ಹೆಂಗ್ ಬಂದಿದೆ ನೋಡಿ. ಅದು ದಿಸ್ ಇಸ್ ದ ಬ್ಯೂಟಿ ಆಫ್ ಲೈಫ್. ಅದನ್ನ ಹೇಳ್ತಿಲ್ಲಲ್ಲ, ನನ್ನ ಅವಕಾಶಗಳು ಸಿಗ್ತದೆ, ಪ್ರಯತ್ನ ಮಾಡ್ಬೇಕಾಗತ್ತೆ. ರತನ್ ಟಾಟಾಗೆ ಅವಕಾಶ ಸಿಕ್ಕಿತ್ತು, ಆದ್ರೆ ಅದು ಹೇಗೆ ಬೆಳೆಸಿದ್ರು ಆತ್ಮವಿಶ್ವಾಸದಿಂದ. 1600 ಕೋಟಿ ಇದ್ದಾಗ ಗಾಬರಿ ಆಗಿದ್ದವರು 16,000 ಕೋಟಿ ತಗೊಂಡಾಗ ಏನು ಚಿಂತೆ ಇಲ್ಲ ಅನ್ನೋದಾದ್ರೆ ಹೇಗೆ ಮನಸ್ಸನ್ನು ನಿಭಾಯಿಸ್ಕೊಂಡಿದ್ರು ಅವರು. ಈ ತರದ್ ಗಮನಿಸ್ಬೇಕು, ನನಗೆ ಬಹಳ ಇಷ್ಟ ಆಗುತ್ತೆ.
ಸಾಧಕರು ಯಾವಾಗಲೂ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಅಲ್ಟಿಮೇಟ್ಲಿ ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ, ಬಂಧಕ್ಕೂ ಮೋಕ್ಷಕ್ಕೂ ಕಾರಣ ಆಗೋದು ಮನಸ್ಸೇ. ಯು ಕ್ಯಾನ್ ಮ್ಯಾನೇಜ್ ಯುವರ್ ಮೈಂಡ್, ಯು ಕ್ಯಾನ್ ಮ್ಯಾನೇಜ್ ಎನಿಥಿಂಗ್.